ಇದು ಡಮ್ಮಿ ತ್ರಿಶೂಲ್, ಇಲ್ಲಿ ಮಲಗಿರ್ತಾನೆ. ಇವನು ಒರಿಜಿನಲ್ ತ್ರಿಶೂಲ್, ಶಿವಾನಿ ಹತ್ರ ಹೋಗ್ತಾನೆ. ಇನ್ಯಾರು ನಮಗೆ ಡಿಸ್ಟರ್ಬ್ ಮಾಡಕ್ ಬರೋದಿಲ್ಲ. ನೀವಿಬ್ರು ದೂರ ಇರಿ ಅಂತ ನಮ್ಗೆ ಯಾರು ಹೇಳೋದಿಲ್ಲ. ಶಿವಾನಿ ಮೈ ಡಾರ್ಲಿಂಗ್, ಹೈ ಮೈ ಡಿಯರ್ ವೈಫ್, ನೀನು ಪಕ್ಕದಲ್ಲಿದ್ರೆ ಬ್ಯೂಟಿಫುಲ್ ನನ್ನ ಲೈಫ್. ಶಿವಾನಿ, ಶಿವಾನಿ ಎಲ್ಲೋದ್ಲು? ಓಹ್, ಒಂದ್ ವೇಳೆ ನಾನು ಅವಳನ್ನ ಹುಡ್ಕೊಂಡು ಬಂದಂಗೆ ಅವಳು ನನ್ನನ್ನು ಹುಡ್ಕೊಂಡು ಹೋಗಿರ್ಬೋದಾ? ಇರ್ಬೋದು. ಶಿವಾನಿ, ಹೆಂಗೆ ಟ್ವಿಸ್ಟು? ಬಾ ಬಾ. ಹ್ಯಾಪಿ ಬರ್ತ್ಡೇ ಕಣ. ಗಾಡ್ ಬ್ಲೆಸ್ ಯು. ಹುಟ್ಟು ಹಬ್ಬದ ಶುಭಾಶಯಗಳು. ಭಗವಂತ ನೀನ್ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಅಪ್ಪ. ಹ್ಯಾಪಿ ಬರ್ಡೇ ಮಗನೆ, 100 ಕಾಲ ಚೆನ್ನಾಗಿರೋ. ಹ್ಯಾಪಿ ಬರ್ಡೇ ಅಣ್ಣ. ನಾಳೆ ಅಜಿತ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಣ್ಣ. ಅವನೇ ನಾನಿನ್ನ ಕೊಡ್ತಾ ಇರೋ ಅದ್ಭುತವಾದ ಗಿಫ್ಟ್. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಅಪ್ಪ. ಮುಂದಿನ ಸಲ ನಿನ್ನ ನಿಜವಾದ ಅಪ್ಪ ನಾನು ನನ್ನ ಜೊತೆ ನೀನು ಹುಟ್ಟುಹಬ್ಬದ ಶುಭಾಶಯಗಳು ತ್ರಿಶೂಲ್. ನೀನು ಬಯಸಿದ್ದೆಲ್ಲ ನಿನಗೆ ಸಿಗ್ಲಿ. ನಿನ್ನ ಬಿಟ್ಟು ಎಲ್ಲಾ ಸಿಗುತ್ತೆ ನನ್ನ ಮಗನಿಗೆ. ಅದೇ ಇವತ್ತಿನ ವಿಶೇಷತೆ. ಯಾಕೆಂದೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ. ಜೈ ಭೋಲೆನಾಥ್. 24 ಸಂವತ್ಸರಗಳು ತುಂಬಿದೆ. ಪೂರ್ವ ಜನ್ಮವ ಮರೆತ ಪುನರ್ಜನ್ಮಕ್ಕೆ 24 ಸಂವತ್ಸರ. 10 ಕಾರಣಗಳಿಂದ 24 ಎನ್ನುವುದು ಬಹು ಮುಖ್ಯವಾದ ಸಂಖ್ಯೆ. ಆದಿಶೇಷನ ಸಾವಾಗಿ ನಾಗಿಣಿಗೆ ನೋವಾಗಿ 24 ಸಂವತ್ಸರ. ನಾಗಮಣಿಗೆ ತನ್ನ ಶಕ್ತಿ ಪ್ರಾಪ್ತಿಯಾಗುವ ದಿನ. ನಾಗಗಳು ತಮ್ಮ ಸೇಡು ತೀರಿಸಿಕೊಳ್ಳೋ ದಿನ. ನಂದೀಶ, ಬಾಬಾ ಹೇಳಿದ ಸಮಯಕ್ಕೇನೆ ಪೂಜೆ ಶುರು ಆಗಬೇಕು, ಪೂಜೆ ಮುಗಿಬೇಕು. ಸ್ವಲ್ಪ ಏರುಪೇರಾದ್ರೆ ಅಪಾಯ ತಪ್ಪಿದ್ದಲ್ಲ. 24 ವರ್ಷದ ನನ್ನ ಕನಸು ತಪಸ್ಸು ಈಗ ಕೈಗೂಡೋ ಕಾಲ ಬಂದಿದೆ. ಸ್ವಲ್ಪ ಯಾಮಾರಿದ್ರು ಸಿಗೋ ವರ ಶಾಪ ಆಗ್ಬಿಡುತ್ತೆ. ಅದಾಗಬಾರ್ದು ನಂದೀಶ. ನಾಗಮಣಿಗೋಸ್ಕರ ನೀನೇನು ಪ್ರಯತ್ನ ಪಟ್ಟಿಲ್ಲ ದಿಗ್ವಿಜಯ. ನಾನು
ನಾನು ನಿನ್ನ ಹಿಂದೆ ನಿಂತು ದಾರ ಎಳಿತಾ ಇದ್ದೆ. ನನ್ನ ಬೆರಳಲ್ಲಿರೋ ದಾರದ ತುದಿಗೆ ಸಿಕ್ಕಾಕೊಂಡಿರೋ ಬೊಂಬೆ ಅಷ್ಟೇ ನೀನು. ನಾನು ಆಡಿಸ್ತಾ ಇದ್ದೆ, ನೀನ್ ಆಡ್ತಾ ಇದ್ದೀಯ ಅಷ್ಟೇ. ಇವತ್ತು ನಾಗಮಣಿ ಶಕ್ತಿ ನಿನಗೆ ಸೇರುತ್ತೆ ಅಂತ ಬಂದಿದ್ದೀಯ ಜೀವನ. ಖಂಡಿತ ನಿನಗೆ ಸೇರಲ್ಲ, ನನಗೆ ಸೇರುತ್ತೆ. ಒಂದು ಬಲಿ ಕೊಟ್ರೆ ಮಾತ್ರ ನಿಧಿ ಸಿಗುತ್ತೆ ಅನ್ನೋದೇ ಆದ್ರೆ ಇವತ್ತು ನಿನ್ನ ಬಲಿ ಆಗಲಿ. ಬಾವಳೆ ಸಮಯ ಆಗ್ತಾ ಇದೆ ನಂದೀಶ, ತಯಾರಿ ಆಗಿ. ಸರಿ ಯಜಮಾನ್ರೆ. ಯಜಮಾನ್ರೆ ಎಲ್ಲ ಸಿದ್ಧವಾಗಿದೆ. ಇಷ್ಟು ದಿವಸ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿರಲಿಲ್ಲ, ನಾಗಮಣಿನೂ ತೋರಿಸಿರ್ಲಿಲ್ಲ. ಇವತ್ತು ಕರ್ಕೊಂಡು ಬಂದಿದ್ದಾನೆ. ಇವತ್ತು ನನ್ನಿಂದ ಇವನ ಕೊನೆ ನಾಗಮಣಿ, ಅದ್ರ ಶಕ್ತಿ ಎಲ್ಲ ನನ್ನ ಪಾಲು. ನಂದೀಶ, ಯಜಮಾನ್ರೆ ನೀನು ಹೊರಡು. ಯಜಮಾನ್ರೆ ನಾನು ಹೊರಡು ಅಂದಲ್ಲ. ಇಲ್ಲ ಯಜಮಾನ್ರೆ, ನಾನು ಹೋಗಲ್ಲ. ಏನಾದರೂ ತೊಂದರೆ ಆದ್ರೆ ನಿಮ್ ಸಹಾಯಕ್ಕೆ ಇರ್ಲಿ ಅಂತ. ಸಹಾಯಕ್ಕೆ ನೀನು ಬೇಕೇ ಬೇಕು ನಂದೀಶ, ಅದಕ್ಕೆ ನಿನ್ನನ್ನು ಕರ್ಕೊಂಬಂದಿರೋದು. ಆದ್ರೆ ನಾನು ಪೂಜೆ ಮಾಡೋ ಟೈಮಲ್ಲಿ ನನ್ನ ಬಿಟ್ಟು ಯಾರೂ ಇರೋ ಹಾಗಿಲ್ಲ. ಇದು ರತ್ನಚೂರ್ಣ, ಮಹಾಶಕ್ತಿ ಇರೋ ಚೂರ್ಣ. ಮೂರನೇವರು ಮಾತ್ರ ಇದನ್ನ ಪ್ರಯೋಗ ಮಾಡಕ್ಕೆ ಸಾಧ್ಯ. ಅದಕ್ಕೆ ನೀನು ಕೈ ಕೊಡ್ತಾ ಇದ್ದೀನಿ. ನನಗೆ ಯಾರಿಂದನಾದ್ರು ತೊಂದರೆ ಆದ್ರೆ ಅವ್ರ ಮೇಲೆ ಇದನ್ನ ಹಾಕು, ಅವ್ರು ನಾಶ ಆಗೋಗ್ತಾರೆ. ಅಕಸ್ಮಾತ್ ಆಗು ಇದು ನನ್ನ ಮೇಲೆ ಬೀಳಬಾರ್ದು, ನಾನೇ ನಾಶ ಆಗೋಗ್ತೀನಿ. ಈಗ ಹೋಗು. ನಿನ್ನ ಸಾಯಿಸೋಕೆ ನೀನೇ ನನ್ನ ಕೈಗೆ ಆಯುಧ ಕೊಟ್ಬಿಟ್ಟಲ್ಲ ಯಜಮಾನ. ನಾಗಮಣಿ ಶಕ್ತಿ ಬರೋ ಸಮಯಕ್ಕೆ ಒಳಗೆ ಬರ್ತೀನಿ. ನೀನು ಕೊಟ್ಟು ಆಯುಧದಿಂದ ನಿನ್ನ ಪ್ರಾಣ ತೆಗೆದು ನಾಗಮಣಿ ಶಕ್ತಿ ನಾನು ಪಡ್ಕೊತೀನಿ. ಬ್ರಹ್ಮಣಸ್ವತ ಆನಸ್ವನ್ನೋ ದಿವ್ಯೇದತಾದನಗ್ನಂ ಸ್ವಹಾ. ಆ ನಾಗಶಕ್ತಿ ಒಲಿದ್ರೆ ಆಮೇಲೆ ನಾನು ಮೃತ್ಯುಂಜಯ, ಸಾವೇ ಇಲ್ಲದ ಚಿರಂಜೀವಿ. ಆ ಕ್ಷಣ ನನ್ನ ಮುಂದಿದೆ. ಆ ಕ್ಷಣದ ನಂತರ ನಾನು ಸೋಲಿಲ್ಲದವನು, ಸಾವಿಲ್ಲದವನು. ಕೊನೆ ಕ್ಷಣದಲ್ಲಿ ನಾನು ಸೋಲ್ಬಾರ್ದು. ದಿಗ್ವಿಜಯ್ಗೆ ಆಟ ಆಡುವಂತ ಕಳಿಸಿದ್ದೆ ನಾನು. ನಾಗಮಣಿನ ಅವನ ನೆರಳಲ್ಲಿಟ್ಟು ನಾಗಮಣಿ ಮೇಲೆ ಮೋಹ ಬರೋ ಹಾಗೆ ಮಾಡಿದ್ದೆ ನಾನು. ಇಷ್ಟೆಲ್ಲ ಆಟ ಆಡಿಸಿದ ನನಗೆ ಸಿಹಿ ನನಗೆ ದಕ್ಕಬೇಕು. ಎಲ್ಲ ಸಿಹಿನೂ ನನಗೆ ಸಿಗ್ಬೇಕು, ನನಗೆ ದಕ್ಕಬೇಕು. ನಾಗಮಣಿ ನನಗೆ ದಕ್ಕಬೇಕು. ದಕ್ಕುತ್ತೆ, ಎಲ್ಲಾ ಶಕ್ತಿನೂ ನನಗೆ ದಕ್ಕುತ್ತೆ. ನನ್ನ ಯಾವ ಶ್ರಮನೂ ವ್ಯರ್ಥ ಆಗಲ್ಲ. ವ್ಯರ್ಥ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಹೋಗಿ ಅದುಷ್ಟ ಸಂಹಾರ ಮಾಡಬೇಕು. ಆದ್ರೆ ನಿಂದ ಕಲ್ಲೋಕೆ ಆಗ್ತಿಲ್ವಲ್ಲ.
ಇದೇ ಸರಿಯಾದ ಸಮಯ. ನಾನು ಹೋಗ್ಬೇಕು, ನಾಗಮಣಿನ ಪಡ್ಕೋಬೇಕು. जय भोलेनाथ। कराड़ ಕಾರ್ಕೋಟಕ ಅಮಾವಾಸ್ಯೆ ಶುರುವಾಯಿತು. ಇನ್ನು ಕರಾಳ ಮನುಷ್ಯರಿಗೂ ಕಾಳ ಸರ್ಪಗಳಿಗೂ ಶುರುವಾಗುತ್ತೆ ಯುದ್ಧ. ಅಂತಿಮ ಯುದ್ಧ, ಕೆಟ್ಟತನ ಸಾಯೋ ಯುದ್ಧ, ಒಳ್ಳೆತನ ಮೆರೆಯೋ ಯುದ್ಧ. ಜೈ ಭೋಲೆನಾಥ್. ಸಮಯ ಬಂದಾಯ್ತು. ನಾನು ಹಾವಿನ ರೂಪಕ್ಕೆ ಬದಲಾಗಿ ನಾಗಮಣಿನ ನುಂಗಿದ್ರೆ ನನಗೆ ಶಕ್ತಿ ಪ್ರಾಪ್ತಿ. ಆಮೇಲೆ ನಾನು ಮೃತ್ಯುಂಜಯ, ಸಾವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ. ನನ್ನ ಯಾರು ಸೋಲ್ಸೋರಿಲ್ಲ, ನನ್ನ ಯಾರು ಸಾಯಿಸೋರಿಲ್ಲ. ಯಾಕೆಂದ್ರೆ ನಾನು ದಿಗ್ವಿಜಯ. ಸರ್ಪೇಶ್ವರಾಯ ವಿದ್ಮಹೆ ಫಣೀಂದ್ರಾಯ ಧೀಮಹೆ ತನ್ನೋ ನಾಗ ಪ್ರಚೋದಯಾತ್. ಯಾರೋ ಯಜಮಾನ್ರ ಮೇಲೆ ಆಕ್ರಮಣ ಮಾಡಿದ್ದಾರೆ. ಈಗ ಹೋಗಿ ಅವರಿಬ್ಬರನ್ನು ಮುಗಿಸಿ ನಾಗಮಣಿಯನ್ನು ನಾನು ಪಡ್ಕೋತೀನಿ. ಅಮ್ಮ ನೀನು ಬಿಡು, ನನ್ನ ಬಿಡಮ್ಮ. ಯಜಮಾನ್ರು ಕರೀತಾ ಇದ್ದಾರೆ. ಕರಿತಿರೋದು ನಿನ್ ಯಜಮಾನ್ರಲ್ಲ, ನಿನ್ ಸಾವಿನ ಬಗ್ಗೆ ನಿನ್ ತಲೆ ಕೊಡ್ಬೇಡ. ಅಲ್ಲಿ ಹಾವಿನ ವೇಷದ ಮನುಷ್ಯನಿಗೂ ಸಾವಿನ ರೋಷದ ಹಾವಿಗೂ ನಡೆಯೋ ಹೋರಾಟ. ಅದನ್ನ ನೋಡಿ ಸಹಿಸ್ಕೊಳ್ಳೋ ಗುಣಿಗೆ ನಿನಗಿಲ್ಲ. ಹೋದ್ರೆ ನೀನ್ ಬದುಕಲ್ಲ. ನಾನು ಸುಮ್ಮನೆ ಬಿಡು, ನಾನು ಹೋಗ್ಬೇಕು. ನಾನು ನಿನ್ನ ಅಮ್ಮ ಆಗಿ ನಿನ್ನ ಹೇಗಪ್ಪ ತಾವಿದ್ದು ಪ್ಲೀಸ್. ಸಾವು ಬಂದು ಬಾಯಿ ತೆರೆದಾಗ ಸಹಾಯ ಮಾಡಲು ಬಂದವರ ಕೈ ಕಟ್ಟುತ್ತೆ ಸಂಹಾರ. ದುಷ್ಟ ಶಕ್ತಿಗಳ ಸಂಹಾರವಾಗುತ್ತೆ. ಜೈ ಭೋಲೆನಾಥ್. ಯಾರ್ ನೀನು? ಯಾವ್ದು ನಿನ್ ನಿಜ ರೂಪ ತೋರ್ಸು. ಉತ್ತರ ಹೇಳಿ ಸಾಯ್ತ್ಯೋ ಅಥವಾ ನಿನ್ನ ಸಾವೇ ನನಗೆ ಉತ್ತರ ಆಗುತ್ತೋ? ಯಾಕೆ ಯಾರು ಕಾಣಿಸ್ತಿಲ್ಲ? ಏಕೆ ತಳಿರು ತೋರಣವಿಲ್ಲ, ಸಂಭ್ರಮವಿಲ್ಲ? ಈ ಸಂತೋಷವನ್ನು ಸಂಭ್ರಮಿಸಲು ತಡೆದವರು ಯಾರು?
ನಾಗಸ್ವಾಮಿಗಳೇ, ಏನಾಗುತ್ತಿದೆ? ನಾಗಮಣಿ ನಮ್ಗೆ ದಕ್ಕದ್ರು, ಯಾಕೆ ನಾಗಲೋಕದಲ್ಲಿ ಸಂಭ್ರಮನೇ ಇಲ್ಲ? ಎಷ್ಟೋ ಸಲ ದೊಡ್ಡ ಸಂತೋಷಗಳಿಗೆ ಚಿಕ್ಕ ಪುಟ್ಟ ತಪ್ಪುಗಳೇ ನುಂಗಿ ಹಾಕಿ ಬಿಡುತ್ತದೆ ಶಿವಾನಿ. ಈಗ ಇಲ್ಲಿ ಆಗಿರುವುದು ಅದೇ. ನನಗೆ ಅರ್ಥವಾಗುತ್ತಿಲ್ಲ. ಈಗ ನಿನಗೆ ಅರ್ಥವಾದರೂ ಪ್ರಯೋಜನವಿಲ್ಲ. ಕಾಲ ಮಿಂಚಿದೆ. ನಾಗಸ್ವಾಮಿಗಳೇ, ಏಕೆ ಗೊಂದಲದ ಮಾತು? ಮಾತಲ್ಲಿ ಏಕೆ ಬೇಸರದ ಛಾಯೆ? ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಆ ಆದಿಶೇಷನ ಮಾತೆಯ ಉತ್ತರ ಕೊಡುತ್ತಾಳೆ. ಹೋಗಿ ಬಾ. ನಾಗಮಾತಾ, ನಿಮ್ಮ ತಪಸ್ಸಿಗೆ ಫಲ ಸಿಕ್ಕಿತು. ನಾಗಮಣಿ ನಾಗಲೋಕಕ್ಕೆ ಸೇರಿತು. ಈಗ ನಾಗಮಣಿ ನಾಗಲೋಕದ ಸ್ವತ್ತು. ನಾಗಮಾತಾ, ಶಿವಾನಿ, ಏನು ಹೇಳುತ್ತಿರುವೆ? ನಾಗಮಣಿ ನಮ್ಮ ಪಾಲಿಗೆ ದಕ್ಕಿದೆ. ಹಾಗಾದರೆ ಎಲ್ಲಿ ನನ್ನ ಕಂದ ಆದಿಶೇಷ? ಆದಿಶೇಷ ಬರಲಿಲ್ಲ ನಾಗಮಾತಾ. ಆದಿಶೇಷ ಬರಲಿಲ್ಲವೇ? ನಾಗಮಣಿ ದಕ್ಕಿದೆ. ಆದರೆ ಈ ನಾಗಲೋಕಕ್ಕೆ ಆದಿಶೇಷನೇ ನಿನ್ನನ್ನು ಕರೆದುಕೊಂಡು ಬರಬೇಕಿತ್ತು. ಆದರೆ ನೀನು ಮಾತ್ರ ಬಂದಿದ್ದೀಯ ಅಂದರೆ ಏನರ್ಥ? ಆದಿಶೇಷ ಏಕೆ ಬರಲಿಲ್ಲ? ನೆನಪುಗಳೇ ಬರದೆ ಅವನು ನಾಗಲೋಕಕ್ಕೆ ಹೇಗೆ ಬರಲು ಸಾಧ್ಯ ನಾಗಮಾತಾ? ಆದಿಶೇಷನಿಗೆ ಪೂರ್ವ ಜನ್ಮದ ಯಾವ ನೆನಪುಗಳು ಇಲ್ಲ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಅವನಿಗೆ ಯಾವುದು ನೆನಪಾಗ್ತಿಲ್ಲ. ನಾಗಮಣಿ ಆದಿಶೇಷನ ಹೊಟ್ಟೆಯನ್ನು ಸೇರಿದ ತಕ್ಷಣ ಆದಿಶೇಷನಿಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸಬೇಕಲ್ಲವೇ? ನಾಗಮಣಿಯು ಆದಿಶೇಷನ ದೇಹವನ್ನು ಅದರ ಪ್ರಕಾಶ ಕುಂದುವ ಮುಂಚೆಯೇ ಸೇರಿತಲ್ಲವೇ? ಸರಿಯಾದ ಸಮಯಕ್ಕೆ ಆದಿಶೇಷ ಅಲ್ಲಿಗೆ ಬಂದಿದ್ದ ಅಲ್ಲವೇ? ಬಂದಿದ್ದ ನಾಗಮಾತಾ. ಆದರೆ ನಾಗಮಣಿ ಆದಿಶೇಷನ ದೇಹ ಸೇರಲಿಲ್ಲ, ನನ್ನ ದೇಹ ಸೇರಿಸಿತು. ಎಂಥ ಕೆಲಸ ಮಾಡಿದೆ ಶಿವಾನಿ, ಎಂಥ ಕೆಲಸ ಮಾಡಿದೆ! ನಾಗಮಣಿ ನಾಗರಾಜನ ಸ್ವತ್ತು, ನಾಗಿಣಿಯ ಸ್ವತ್ತಲ್ಲ. ಬೇರೆ ದಾರಿ ಇರಲಿಲ್ಲ ನಾಗಮಾತಾ. ನಾಗಮಣಿ ಶತ್ರುಗಳ ಪಾಲಾಗಬಾರದೆಂದು ನಾನೇ ಅದನ್ನು ನುಂಗಿಬಿಟ್ಟೆ. ನಾಗರಾಜನ ಹೊಟ್ಟೆಯನ್ನು ಸೇರಬೇಕಾಗಿದ್ದ ನಾಗಮಣಿಯನ್ನು ನೀನು ಇಟ್ಟುಕೊಂಡರೆ ಆದಿಶೇಷನ ಮೇಲೆ ಆಗುವ ಪರಿಣಾಮವೇ ಬೇರೆ. ನಿನ್ನ ಮೇಲೆ ಆಗುವ ಪರಿಣಾಮವೇ ಬೇರೆ. ಅದರಿಂದ ಈ ನಾಗಲೋಕದ ಮೇಲೆ ಆಗುವ ಪರಿಣಾಮವೇ ಬೇರೆ. ಆದರೆ ಅದು ಯಾವುವು ಸಾಮಾನ್ಯವಾದ ಪರಿಣಾಮವಾಗಿರುವುದಿಲ್ಲ. ಹಾಗಾದರೆ ಮುಂದೆ ನೀನು ಅರಿಯದೆ ಮಾಡಿರುವ ತಪ್ಪಿನಿಂದ ಘೋರ ಅಪಾಯಕ್ಕಾದಿದೆ ಶಿವಾನಿ. ಅಂದರೆ ನಾಗಮಾತಾ, ನಿಧಾನವಾಗಿ ನಿನಗೆ ಎಲ್ಲ ಅರ್ಥವಾಗುವುದು. ಹೋಗು, ಈಗಲೇ ಭೂಲೋಕಕ್ಕೆ ಹೋಗು. ಎಲ್ಲವನ್ನು ಸರಿ ಮಾಡುವ ಪ್ರಯತ್ನ ಮಾಡು. ಶುಭವಾಗಲಿ. ಪರಮೇಶ್ವರ, ಎಂತಹ ತಪ್ಪು ನಡೆದು ಹೋಗಿದೆ. ಕಾಪಾಡು ತಂದೆ, ಕಾಪಾಡು. ಬಾಬಾ,
ನನ್ನ ಮನೇಲಿರೋ ಇಚ್ಛಾಧಾರಿ ನಾಗಿಣಿನ ಕೊಂದು ಅವಳು ಹೊಟ್ಟೆಲಿರೋ ನಾಗಮಣಿನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡಿದೆ. ಆದ್ರೆ ಅವಳು ಗರ್ಭಿಣಿ ಬಾಬಾ. ಅವಳು ಹೊಟ್ಟೆಲಿ ನಾಗಮಣಿ ಹೇಗ್ ತೆಗೆಯೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಾಬಾ. ಅವಳ ಹೊಟ್ಟೆಲಿರೋ ನಾಗಮಣಿ ಕಾಣಿಸ್ಲಿಕ್ಕೆ ಹೊರತು ನಿನಗೆ ಮಗು ಕಾಣಿಸಬಾರ್ದು ದಿಗ್ವಿಜಯ. ಶತ್ರು ಗರ್ಭಿಣಿಯಾಗಿದ್ರು ಶತ್ರು ಅವಳು ಸತ್ರೆ ನಿನಗೆ ನಾಗಮಣಿ ಸಿಗೋದು ಅಂತ ಆದಾಗ ಯೋಚನೆ ಮಾಡಬೇಡ, ಮುಗಿತು ಬಿಡು. ನಾಗಿಣಿ ಹೊಟ್ಟೆಯಲ್ಲಿ ನಿನಗೆ ಮೊಮ್ಮಗು ಹುಟ್ಟಿದ್ರು ಅದು ನಿನ್ನ ಶತ್ರುನೇ. ನೆನಪಿರಲಿ, ಕಾರ್ಕೋಟಕ ಅಮಾವಾಸ್ಯೆಯ ಪ್ರಭಾವ ಮುಂದಿನ ಅಮಾವಾಸ್ಯೆಯವರೆಗೂ ಇರುತ್ತೆ. ಆ ಸಮಯವನ್ನು ಬಳಸಿಕೊಂಡ್ರೆ ಮಾತ್ರ ನಿನಗೆ ಗೆಲುವು. ಆಯ್ತು ಬಾಬಾ, ಅವಳು ಹೊಟ್ಟೆ ಬಗದಾದ್ರೂ ನಾಗಮಣಿನ ತಗೊಳ್ತೀನಿ, ಅದ್ರ ಶಕ್ತಿನ ಪಡ್ಕೋತೀನಿ. ಸರಿ ಹೋಗು. ಆದರೆ ಜ್ಞಾಪಕವಿರಲಿ, ನೀನು ಏನೇ ಮಾಡೋದಾದ್ರೂ ಮುಂದಿನ ಅಮಾವಾಸ್ಯೆಯ ಒಳಗೆ ಮಾಡಬೇಕು. ಮಾಡ್ತೀನಿ ಬಾಬಾ, ಮಾಡೇ ಮಾಡ್ತೀನಿ. ನನ್ನ ಸೊಸೆನ ಕೊಂದು ನಾಗಮಣಿನ ಪಡ್ಕೊಳ್ದೆ ಹೋದ್ರೆ ನನ್ನ ಇಷ್ಟು ವರ್ಷದ ಹೋರಾಟ, ಆಸೆ, ಆಕಾಂಕ್ಷೆ ಎಲ್ಲ ಮಣ್ಪಾಲಾಗ್ಬಿಡುತ್ತೆ. ಅದಾಗಬಾರ್ದು. ನನಗೆ ನಾಗಮಣಿಯ ಸಂಪೂರ್ಣ ಶಕ್ತಿ ಬೇಕು. ಸಿಗಬೇಕು ಅಂದ್ರೆ ನನ್ನ ಸೊಸೆ ಸಾಯ್ಬೇಕು. ಸಾಯಿಸ್ತೀನಿ ಬಾಬಾ, ಸಾಯಿಸ್ತೀನಿ. ವಿಜಯೀ ಭವ. ಆಯ್ ಮಹಾಕಾಲ. ಏನು ಯಜಮಾನ್ರು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ? ಓ, ಅಪ್ಪ ಅನ್ನೋ ಜವಾಬ್ದಾರಿ ಬಂದ್ಬಿಡ್ತು ಅಂತ ಇಲ್ಲಿ ಬಂದು ಹೀಗೆ ಗಂಭೀರವಾಗಿ ಕೂತ್ಕೊಂಡಿದ್ದೀರಾ? ತ್ರಿಶೂಲ್, ನನಗೆ ಅಮ್ಮನ ಜವಾಬ್ದಾರಿ, ನಿನಗೆ ಅಪ್ಪನ ಜವಾಬ್ದಾರಿ. ನಮ್ಮ ಪ್ರೀತಿನ ಹಂಚ್ಕೊಳ್ಳೋದಿಕ್ಕೆ ನಮಗ್ ಹುಟ್ಟೋ ಒಂದು ಪುಟ್ಟ ರಾಜ್ಕುಮಾರ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ತ್ರಿಶೂಲ್? ನಿನ್ನ ಹುಟ್ಟಿದಬ್ಬಕ್ಕೆ ಇದೊಂದು ಸಿಹಿ ಸುದ್ದಿ ಅಲ್ವಾ? ಯಾಕೆ ತ್ರಿಶೂಲ್, ನಮ್ಮ ವಂಶೋದ್ಧಾರಕನ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ, ನಿಂಗೆ ಸ್ವಲ್ಪನೂ ಸಂತೋಷ ಆಗ್ತಿಲ್ವಾ? ಹ ತ್ರಿಶೂಲ್, ಯಾಕೇನಾಯ್ತು? ಯಾಕೆ ಹೇಗಿದ್ಯಾ? ಏನಿಲ್ಲ ಶಿವಾನಿ, ನೀನು ಅದೇನೋ ಸರ್ಪ್ರೈಸ್ ಕೊಡ್ತೀನಿ ಅಂದಿದ್ದಿಲ್ಲ, ಅದಿದ್ದೇನಾ? ಇದೆ ಅನ್ಕೋ. ಅಲ್ಲ, ಅದು ತ್ರಿಶೂಲ್, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಗ ತಯಾರಾಗು. ನಾನು ತಯಾರಾಗಿ ಬರ್ತೀನಿ, ಬೇಗ. ಯಾಕೆ ಹಿಂಗಾಗ್ತದೆ ದೇವ್ರೆ? ನನಗೆ ಯಾಕೆ ಏನು ನೆನಪಾಗ್ತಾ ಇಲ್ಲ? ಇಷ್ಟೊಂದು ಮರ್ವ ನನಗೆ. ಓ, ಅಲ್ಲ ಯಜಮಾನ್ರೆ, ಎಲ್ಲ ಕೊನೆ ಕ್ಷಣದಲ್ಲಿ ಕೈ ತಪ್ಪೋಯ್ತಲ್ಲ. ಯಾವುದು ಕೈ ತಪ್ಪೋಗಿಲ್ಲ ನಂದೀಶ, ನಮ್ ಕೈಗೆ ಸಿಕ್ಕಿಲ್ಲ ಅಷ್ಟೇ. ಆದ್ರೆ ನಾವು ಕೈ ಚಾಚಿದ್ರೆ ನಮ್ ಕೈಗೆ ಸಿಗುವಷ್ಟು ಹತ್ರದಲ್ಲೇ ಇದೆ. ಏನ್ ಹೇಳ್ತಾ ಇದ್ರಿ ಯಜಮಾನ್ರೆ? ಅಂದ್ರೆ ನಾಗಮಣಿನ ನುಂಗಿರೋ ನಾಗಿಣಿ ಎಲ್ಲಿದ್ದಾಳೆ ಅಂತ ಬಾಬಾಗ್ ಗೊತ್ತಾಗಿದೆ. ಅವ್ರು ಹೇಳಿದ ತಕ್ಷಣ ಆ ನಾಗಿಣಿನ ಕೊಂದು ನಾಗಮಣಿನ ವಶಪಡಿಸ್ಕೊಂಡು ಆ ಶಕ್ತಿ ನಮ್ದಾಗಿಸ್ಕೋಬೇಕು. ಆಮೇಲೆ ನಾನು ಮೃತ್ಯುಂಜಯ, ನೀನೇನ್ ಕೇಳಿದ್ರು ಕೊಡೋ ಶಕ್ತಿ ನನ್ನಲ್ಲಿರುತ್ತೆ. ಅಲ್ಲ ಯಜಮಾನ್ರೆ, ಬಾಬಾಗೆ ನಾಗಿಣಿ ಯಾರು ಅಂತ ಗೊತ್ತಾಗಿದ್ರೆ ನಿಮ್ಗೂ ಹೇಳಿರ್ತಾರಲ್ವಾ? ಯಾರದು? ಅದೊಂದು ಪ್ರಶ್ನೆ ಮಾತ್ರ ಕೇಳ್ಬೇಡ ನಂದೀಶ, ಅದನ್ನು ಹೇಳೋ ಸಂದರ್ಭ ಇನ್ನೂ ಬಂದಿಲ್ಲ. ನಾಗಮಣಿ ನನ್ನ ಕೈಗೆ ಸಿಗೋ ಹೊತ್ತಿಗೆ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ ನಂದೀಶ. ಸುಳ್ಳು ಹೇಳ್ತಾ ಇದ್ದಾನೆ ಇವನು. ಇವನ್ ಮನ್ಸಲ್ಲಿ ಏನಿದೆ, ಏನ್ ಮುಚ್ಚಿಡ್ತಾ ಇದ್ದಾನೆ?